ಹಾಯ್ ಆಲ್, ಇದು ಮಂಡೇ ಮಾರ್ನಿಂಗ್. ಇವತ್ತು ಎದ್ದೇಳ್ತಾನೆ ರೆಡಿ ಇತ್ತು ಕೆಲಸ. ಬಿಕಾಸ್ ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಬೇಗ ಖುಷಿಯಿಂದ ಪಟ ಅಂತ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತೀವಿ. ಅದೇ ರಿಟರ್ನ್ ಬಂದು ಮತ್ತೆ ಆ ಪ್ಯಾಕಿಂಗ್ ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಅದಾದ್ರೂ ಪ್ಲೇಸಿಗೆ ಜೋಡಿಸಿ ಬಟ್ಟೆ ವಾಷಿಗೆ ಹಾಕಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಯಾಕಾದ್ರೂ ಊರಿಗೆ ಹೋಗ್ತೀವೋ, ಯಾಕಾದರೂ ಬಟ್ಟೆ ಪ್ಯಾಕ್ ಮಾಡ್ತೀವೋ, ಯಾಕಾದರೂ ಇದೆಲ್ಲ ಕೆಲಸ ಬರೋದು ಅನಿಸುತ್ತೆ. ಸೊ ಏನು ಮಾಡೋದು, ಮಾಡಲೇಬೇಕು. ಸೊ ಎಲ್ಲ ನಾನು ಒಂದೊಂದೇ ಬಟ್ಟೆನ ಅನ್ಪ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದೆ. ಹೆಚ್ಚೇನೂ ಪ್ಯಾಕ್ ಮಾಡ್ಕೊಂಡು ಹೋಗಿರಲಿಲ್ಲ, 2-3 ಡೇಸ್ ಅಂತ ಹೋಗಿದ್ದು. ಬಟ್ ಆದರೂ ನಾವು ಊರಿಗೆ ಹೋದಾಗ ವಾಶ್ ಆಗಿರೋ ಬಟ್ಟೆಗಳನ್ನೆಲ್ಲ ದೊಡ್ಡ ಮಚ್ಚಿ ನಮ್ಮ ರೂಮಲ್ಲಿ ಇಟ್ಟಿದ್ರು. ಸೊ ಎಲ್ಲ ಮಿಕ್ಸಾಗಿ ರಾಶಿ ಬಟ್ಟೆ ಕಾಣಿಸ್ತಾ ಇದೆ. ಎಲ್ಲದನ್ನು ಅದರ ಪ್ಲೇಸಿಗೆ ಇಟ್ಟು ರೆಡಿ ಮಾಡೋಣ. ರೂಮು ಸಹ ಸ್ವಲ್ಪ ಧೂಳು ಅಂತ ಅನ್ನಿಸ್ತಿತ್ತು. ಎಲ್ಲ ಕ್ಲೀನ್ ಮಾಡಿ ಬ್ಲ್ಯಾಂಕೆಟ್ ಎಲ್ಲ ಮಡ್ಚಿಡೋಣ ಅಂತ ಎಲ್ಲ ಮಡ್ಚಿಡ್ತಾ ಇದ್ದೆ. ಸೊ ನನ್ನ 3 ಕಬೋರ್ಡಲ್ಲೂ ಸಹ ಒಂದರಲ್ಲಿ ನನ್ನ ಹಸ್ಬೆಂಡಿಂದು, ಎರಡರಲ್ಲಿ ನಂದು ಆಲ್ಮೋಸ್ಟು ಮಗುದು ಟ್ರೇಯಲ್ಲಿ ಹೊರಗೆಲ್ಲ ಹೋಗೋವಂಥ ಬಟ್ಟೆಗಳನ್ನೆಲ್ಲ ಒಂದು ಟ್ರೇಯಲ್ಲಿ ಹಾಕಿಟ್ಟಿದ್ದೀನಿ. ಡೈಲಿ ಯೂಸಿಂದೆಲ್ಲ ಹಂಗೆ ಕೆಳಗಡೆ ಮಂಚದ ಕೆಳಗಡೆ ಒಂದು ಟಬ್ ಇಟ್ಟಿದ್ದೀನಿ ಎರಡು. ಸೊ ಆ ಟಬ್ಬಲ್ಲಿ ಹಾಕಿ ಜೋಸಿಕ್ಬಿಡ್ತೀನಿ. ಮತ್ತು ಇವತ್ತು ನಮ್ಮನೇಲಿ ಸ್ಪೆಷಲ್ ಅಂದರೆ ಪೊಂಗಲ್ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಹಾಗಾಗಲಿ ಸಂಕ್ರಾಂತಿ ಅನ್ನೋದು ರೀಸನಿಗೋಸ್ಕರ ಪೊಂಗಲ್ ಮಾಡಿದ್ರಿ ಇವತ್ತು ಬೆಳಗ್ಗೆನೇ ನಮ್ಮತ್ತೆ. ಸೊ ನಾವು ಪೊಂಗಲ್ ತಿಂದು ನಮ್ಮ ಮನೇಲಿ ಅಡಿಕೆ ಸುಲಿಯೋರಿಗೆ ಬರೋರೆಲ್ಲರಿಗೂ ಪೊಂಗಲ್ ಹಂಚಿ ಎಲ್ಲರಿಗೂ ಕೊಟ್ಟು, ಇವತ್ತು ನನ್ನ ಮಗಳು ಸ್ವಲ್ಪ ಪೊಂಗಲ್ ತಿಂದಳು, ಅದೇ ಸಮಾಧಾನ. ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷದಲ್ಲೂ ಸಹ ಬೆಜ್ವಳ್ಳಿಲಿ ಜಾತ್ರೆ ಇರುತ್ತೆ. ಬೆಜ್ವಳ್ಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಹ ಜಾತ್ರೆ ಇರುತ್ತೆ. ಹಾಗೆ ನಿನ್ನೆನೂ ಇತ್ತು. ನಿನ್ನೆ ನಾವು ಸಹ ಹೋಗಿದ್ವಿ ಜಾತ್ರೆಗೆ. ಬಟ್ ಸಿಕ್ಕಾಪಟ್ಟೆ ಧೂಳಿತ್ತು, ಸಿಕ್ಕಾಪಟ್ಟೆ ಕ್ರೌಡ್ ಸಹ ಇತ್ತು. ಪಾರ್ಕಿಂಗಿಗೂ ಜಾಗ ಸಿಗ್ತಾ ಇರಲಿಲ್ಲ ಸರಿಯಾಗಿ. ಸೊ ಎಲ್ಲಿ ಪಾರ್ಕಿಂಗ್ ಸಿಗುತ್ತೋ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಪಾರ್ಕಿಂಗ್ ಮಾಡಿ ಜಾತ್ರೆಗೆ ಹೋದ್ವಿ. ನನ್ನ ಮಗಳಿಗೆ ಬಬಲ್ ಆಡೋದು ಮಿಷನ್ ಬೇಕಿತ್ತು. ಸೊ ಅದನ್ನು ಹಠ ಮಾಡ್ತಿದ್ಲು. ಅದನ್ನು ತರೋಕ್ಕೋಸ್ಕರ ಮತ್ತೆ ಜಾತ್ರೆಗೆ ಹೋಗಿದ್ವಿ, ಬೆಜ್ವಳ್ಳಿ ಜಾತ್ರೆಯಲ್ಲಿ. ಸೊ ಅದೊಂದು ತೊಗೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಧೂಳಿರೋದ್ರಿಂದ ನನ್ನ ಮಗಳು ಮೊದಲೇ ಹುಷಾರಿಲ್ಲ, ಶೀತ ಕೆಮ್ಮು ಎಲ್ಲ ಇತ್ತು. ಹಾಗಲ್ಲಿಗೆ ಹೋಗಿ ಬಬಲ್ಲನ್ನು ತೊಗೊಂಡು ಹಾಗೆ ದೇವಸ್ಥಾನಕ್ಕೆ ಅಲ್ಲಿ ದೂರದಿಂದ ಕೈ ಮುಕ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಸಹ ಹೋಗ್ಲಿಕ್ಕಾಗಿಲ್ಲ ನಿನ್ನೆ. ಬಟ್ ಪ್ರತಿ ವರ್ಷ, ಯಾಕಂದರೆ ನಾನು ಅಲ್ಲೇ ಓದಿದ್ದು, ಪ್ರತಿ ವರ್ಷ ಹೋಗಲಿಕ್ಕೂ ನನಗೆ ತುಂಬ ಖುಷಿ ಅಲ್ಲಿಗೆ. ಲಾಸ್ಟ್ ಇಯರ್ ಸಹ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸತಿ ಹಾಗೆ ಹೋಗಿ ಬಂದ್ವಿ. ಹಾಗೆ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಚ್ಚಿಟ್ಟಾದ್ಮೇಲೆ ನಾಳೆ ಏನು ತಿಂಡಿಗಂತ ಅಕ್ಕಿ ನೆನೆಸಿಡೋಣ ಅಂತ ಅಕ್ಕಿ ನೆನೆಸಿಡ್ತಾಯಿದ್ದೀನಿ. ಸೊ ಹೀಗೆ ನನ್ನ ಮಾರ್ನಿಂಗ್ ಶುರು ಆಯಿತು. ಇದು ನನ್ನ ಸಣ್ಣ